ನಮಸ್ಕಾರ. ಭಗವದ್ಗೀತೆಯ 8ನೇ ಅಧ್ಯಾಯವು ನಮಗೆ ಜೀವ ಮತ್ತು ಮರಣದ ಆಚೆ ಇರುವ ಯಥಾರ್ಥವನ್ನು ತಿಳಿಸುತ್ತವೆ. ಕೃಷ್ಣನು ಅರ್ಜುನನಿಗೆ ದಿವ್ಯಜ್ಞಾನವನ್ನು ನೀಡಿದ ಈ ಅಧ್ಯಾಯದ ತತ್ವವನ್ನು ಅನ್ವಯಿಸಿ ನಮ್ಮ ಜೀವನದ ಗುರಿಯನ್ನು ಅರಿಯಲು ಪ್ರಯತ್ನಿಸೋಣ. ಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ, ಜೀವಾತ್ಮ ಶಾಶ್ವತ, ದೇಹ ಮಾತ್ರ ನಾಶವಾಗುತ್ತದೆ. ಭಕ್ತಿಯು ನಮ್ಮನ್ನು ಈ ಶಾಶ್ವತ ಆತ್ಮವನ್ನು ಅರಿಯುವತ್ತ ದಾರಿ ತೋರಿಸುತ್ತದೆ. ಅಧ್ಯಾಯವು ಹೇಳುತ್ತದೆ, ಮರಣದ ಸಮಯದಲ್ಲಿ ಮನಸ್ಸು ಯಾವತ್ತಿನಂತಿರುವುದೋ ಅದೇ ಆತ್ಮದ ಮುಂದಿನ ದಾರಿ ನಿರ್ಧರಿಸುತ್ತದೆ. ಆದ್ದರಿಂದ ನಮ್ಮ ಮನಸ್ಸನ್ನು ಭಗವಂತನ ಸ್ಮರಣೆಯಲ್ಲಿಡುವುದು ಮುಖ್ಯ. ಕೃಷ್ಣನು ವಿವರಿಸುತ್ತಾರೆ, ನನ್ನನ್ನು ನಿರಂತರವಾಗಿ ಧ್ಯಾನಿಸುವವರು ಮೋಕ್ಷವನ್ನು ತಲುಪುತ್ತಾರೆ. ಇದು ಜೀವಾತ್ಮದ ಪರಮ ಗುರಿಯಾಗಿದೆ. ಇದೇ ನಿಜವಾದ ಮುಕ್ತಿಯ ಮಾರ್ಗ. ಈ ಅಧ್ಯಾಯವು ನಮಗೆ ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ಜೀವನದ ಎಲ್ಲಾ ಸಂದರ್ಭಗಳಲ್ಲಿ ಭಗವಂತನ ಸ್ಮರಣೆಯನ್ನು ಕಾಪಾಡುವುದು ಪರಮಾವಶ್ಯಕ. ನಿಮ್ಮ ಜೀವನದ ಗುರಿಯನ್ನು ಹೊತ್ತು ನೀವು ನಿಮ್ಮನ್ನೇ ಅರಿಯಿರಿ.